ಸರ್ ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ನೀವೊಂದು ಈ ಒಂದು ಮುಸ್ಕಿನ್ ವೈಟ್ ಬೆಳೆಗೆ ಕೆಲವೊಂದು ಪ್ರಾಡಕ್ಟ್ ಬಳಸಿದ್ರಾ, ಅದು ವಿಲ್ಟು ಗಿಡ ಸಾಯ್ತಾಯ್ತು ಅಂತ ಹೇಳ್ಬಿಟ್ಟು ಬಳಸಿದ್ರಾ. ಹೆಂಗೆ ಸರ್ ಇದು ವೀಡಿಯೋ ನಿಮಗೆ ಯಾವುದೋ ಒಂದು ಯೂಟ್ಯೂಬಲ್ಲಿ ವೀಡಿಯೋ ನೋಡ್ಕೊಂಡು ನೀವು ಬಂದಿದ್ದು, ನಿಮ್ಮದೊಂದು ಆ ರಿಸಲ್ಟ್ ಏನು ಅನಿಸಿದೆ ಅದನ್ನು ಒಂಚೂರು ನಿಮ್ಮ ಅಡ್ರೆಸ್ ಮುಖಾಂತರ ಹೇಳಿ ಸರ್. ಸರ್ ನಮ್ಮ ಕೋಲಾರ ಡಿಸ್ಟಿಕ್ಕು. ತಮ್ಮ ಹೆಸರು ಸರ್? ರಾಜು ಸರ್. ರಾಜು ಅಂತ. ಕೋಲಾರ ಡಿಸ್ಟಿಕ್ಕು. ಹಾಂ ಸರ್. ಕೋಲಾರ ತಾಲೂಕು. ಊರು ಸರ್? ತುರಂಡಳ್ಳಿ ಅಂತ ಹೇಳಿ ಸರ್. ತುರಂಡಳ್ಳಿ ಅಂತ. ಓಕೆ ಸರ್. ಸರ್ ಹೇಳಿ, ನಿಮಗೆ ಏನು ಈ ಫಾರ್ಮರ್ ಚಾಯ್ಸ್ ಕಂಪ್ನಿ ಪ್ರಾಡಕ್ಟ್ ಬಳಸಿದ ಮೇಲೆ ಏನು ಅನುಕೂಲ ಆಯಿತು ಒಂಚೂರು ಹೇಳಿ ಸರ್. ಏನು ಸರ್, ಗಿಡಗಳ ಸತ್ತೋಗ್ತಾ ಇತ್ತು. ಓಕೆ ಸರ್. ಅದು ಯೂಸ್ ಮಾಡಿದಾಗಿಂದ ಗಿಡಗಳ ಸತ್ತಿಲ್ಲ. ಅಂದರೆ ಈಗ ಆ್ಯಕ್ಚುಲಿ ಸೆಂಟೆಲ್ಲ ಸಾಯೋದಂತಾರೆ, ಇದು ಕೂಡ ಸಾಯ್ತಾ ಇತ್ತಾ? ಇದು ನಮ್ದು ಹಳೆ ಬೆಡ್ ಸರ್ ಇದು. ಓಹ್, ಇದು ಮುಂಚೆ ಹಳೆ ಬೆಡ್ಡು. ಹಳೆ ಬೆಡ್ಡು. ಹಾಂ ಸರ್. ಅದರಿಂದ ಸತ್ತಾಯ್ತು ಸರ್. ಅಂದರೆ ನಿಮಗೆ ಎಷ್ಟು ದಿವಸಕ್ಕೆ ಸಾಯೋದು ಸ್ಟಾರ್ಟ್ ಆಯ್ತು ಸರ್? ಏನೆಲ್ಲ ಒಂದು 15 ದಿವಸ. ಉಣಿದ 15 ದಿವಸಕ್ಕೆ ಸ್ಟಾರ್ಟ್ ಆಯಿತು. ಹೌದು. ಸರ್ ಆವಾಗ ಹೆಂಗೆ ನಿಮಗೆ ಇದು ಪ್ರಾಡಕ್ಟ್ ಹೆಂಗೆ ಐಡಿಯಾ ಸಿಕ್ತು ಸರ್? ಯೂಟ್ಯೂಬಲ್ಲಿ ನೋಡಿ ಸರ್. ನಾವು ಇಲ್ಲ ನಮ್ಮ ಪಕ್ಕದೂರವ್ರು ನೋಡಿ. ಹಾಂ ಸರ್. ನಾವು ನಂಬರೆಲ್ಲ ತಗೊಂಡು. ಪಕ್ಕದೂರು ಅಂದರೆ ತೊಟ್ಲಿ. ಇಲ್ಲಿ ತೊಟ್ಲಿ. ಓಕೆ ಸರ್. ಅವ್ರು ನೋಡಿ ಯೂಟ್ಯೂಬ್ ನೋಡಿ ಅಲ್ಲ, ಅವ್ರು ನೋಡಿ ಸ್ವಲ್ಪ ಪಕ್ಕದೂರು ನಿಮ್ಗೊಂದು ಧೈರ್ಯ ಬಂತು, ನಮ್ಮ ಪಕ್ಕದೂರು ಇವರೇ ಬಳಸವ್ರೆ ಅಂತ ಒಂದು ಧೈರ್ಯ ಬಂತು. ರ್ಯಾಟು. ಹಾಂ ಸರ್. ಸರ್ ಟೋಟಲ್ ಆಗಿ ರಾಟ್ ಕಿಟ್ಟು ಅಂತ ಹೇಳ್ತೀವಿ ಅದು. ಎಷ್ಟು ಸಾರಿ ಬಳಸಿದ್ದೀರಾ? ಬಳಸಿದ್ದೀನಿ ಸರ್, ಒಂದು 2-3 ಸರಿ. 2-3 ಸಾರಿ ಬಳಸಿದ್ರೆ, ಯಾಕಂತಂದರೆ ಪ್ರಾಬ್ಲಮ್ಸ್ ಹಾಕಿರೋ ಬೆಡ್ಡಲ್ಲೇ ನಿಮಗೆ ಹಾಕಿರೋದ್ರಿಂದ ಸೊ ಕಂಟ್ರೋಲ್ ಬಂತಾ? 100% ಬಂದಿದೆ ಸರ್. ಮತ್ತು ಇನ್ನೊಂದು ನಿಮಗೆ ಅದು ಬಿಟ್ಟು ಇನ್ನೇನು ಬದಲಾವಣೆ, ಬೇರೆ ಕ್ಯಾನುಗಳು ಕೂಡ ನೀವು ಬಳಸಿದ್ರಾ? ಹ್ಞೂ ಸರ್. ಕಟ್ವೆಜ್ಜು, ಅರ್ಬಲ್ ಕಂಪೋಸ್ಟು. ಕಟ್ವೆಜ್ಜು. ಹಾಂ ಸರ್. ಇನ್ನೊಂದು ಹಾಂ ಕಂಪೋಸ್ಟು. ಮಹಾಮೃತಿಕ ಎಲ್ಲ ನಿಮ್ದು ಏನಿದೆ ಎಲ್ಲ ಟೋಟಲಾಗಿ ಎಲ್ಲ ನೀವು ಗಿಡ ಹೂವು ಡೆವಲಪ್ಮೆಂಟ್ ಆಗೋದಕ್ಕೂ ಎಲ್ಲದಕ್ಕೂ ಬಳಸಿದ್ರ. ಸರ್ ಈಗ ಬಳಸಿದ ಮೇಲೆ ನಿಮಗೆ ಏನು ಉಪಯೋಗ ಆಯಿತು ನೋಡಿ ಸರ್? ನೀವೇ ನೋಡ್ತಿದ್ರಲ್ಲ. ಅಲ್ಲ, ಈಗ ಯಾಕಂದರೆ ನಾವು ನೋಡೋದಕ್ಕೆ ನೀವು ಹೇಳೋದಕ್ಕೆ ಒಂದು ಇದಿರುತ್ತೆ ಮಾರ್ಕೆಟಲ್ಲಿ. ಈಗ ಯಾಕಂದರೆ ಹೂವು ಕೂಡ ಹೂವು ನಮ್ಮದು ಇದು ಮಾಡಿದಾಗ ನಾನು ಫಸ್ಟ್ ಟೈಮ್ ಸರ್ ಬೆಳೆದಿರೋದು. ಓಕೆ ಸರ್. ಬೆಳೆದಿರೋದನ್ನ ಕ್ವಾಲಿಟಿ ಬೆಳೆದಿದ್ದೀನಿ. ಓಕೆ ಸರ್. ಹ್ಞೂ ಸರ್. ಆ ಕ್ವಾಲಿಟಿ ನಿಮಗೆ ತೃಪ್ತಿ ಇದೆ? ತೃಪ್ತಿ ಇದೆ. ಈಗ ಮಾರ್ಕೆಟಲ್ಲಿ ನಮ್ದು ಏನಂದರೆ ಬೇರೆಯವರು ಕೆಲವು ರೈತರು ಹೇಳೋ ಪ್ರಕಾರ ನಮ್ಮ ಹೂವು ಒಂದು 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಇರುತ್ತೆ ಅಂತ ಹೇಳ್ತಾರೆ ಬೇರೆಯವ್ರಿಗಿಂತನೂ. ನಿಮಗೂ ಆ ಥರ ಎಕ್ಸ್ಪೀರಿಯನ್ಸ್ ಮಾರ್ಕೆಟಲ್ಲಿ ಆಗಿದೆ? ಎಷ್ಟು ಹೋಗಿದೆ? ಹಾಂ, ಎಷ್ಟು ಹೋಗ್ತಿದೆ ಏನಾದರೂ ನಿಮ್ಗೆ? ಈಗೆಲ್ಲ ಅವರೇಜ್ 100 ರೂಪಾಯಿ ಸರ್, ನಮ್ಮದು 130 ರೂಪಾಯಿ ಹೋಗ್ತಿದೆ. 30 ರೂಪಾಯಿ ಎಕ್ಸ್ಟ್ರಾ ಕೊಡ್ತಿದ್ರೆ. ಬಟ್ ಹೂವು ಶೈನಿಂಗು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಈಗ ಈ ಒಂದು ಉತ್ಪನ್ನಗಳನ್ನ ಬೇರೆ ಫಾರ್ಮರ್ಸ್ ಬಳಸಿದ್ರು ಕೂಡ ಅವ್ರಿಗೂ ಇದೇ ರಿಸಲ್ಟ್ ಬರುತ್ತಲ್ವ? ಯಾಕಂದರೆ ನೀವು ಕೂಡ ಒಂದು ಯೂಟ್ಯೂಬ್ ನೋಡಿ, ಅದು ನಿಮ್ಮ ಪಕ್ಕದ ಊರಲ್ಲಿ ಬರೋ ತನಕ ಕೂಡ ನಂಬಲಿಲ್ಲ, ಬಟ್ ಆ ನಂಬಿ ನೀವು ಬಳಸಿರೋದಕ್ಕೆ ಫಲಿತಾಂಶ ಬಂದಿದೆ ಅಲ್ವಾ? 100%. ಈಗ ಬೇರೆ ಒಂದು ಪ್ರಾಡಕ್ಟ್ ಎಲ್ಲ ನೀವು ಆಲ್ಮೋಸ್ಟ್ ಅಲ್ಲಿ ನಮ್ಮ ಹಿಂದಿನ ವಿಡಿಯೋನೇ ಒಂದಿದೆ ಸರ್ ಇದರಲ್ಲಿ ನಿಮ್ಮದು. ಓಕೆ ಸರ್. ಅದರಲ್ಲಿ ಕೂಡ ಅದಕ್ಕೆ ಮುಂಚೆನೇ ಒಂದು ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ರಿಸಲ್ಟ್. ಹಾಂ ಸರ್. ಈಗ ಅಂದರೆ ತೃಪ್ತಿ ಅಂತೂ ಆಗಿದೆ, ಫಾರ್ಮರ್ ಚಾಯ್ಸ್ ಕಂಪ್ನಿ ಪ್ರಾಡಕ್ಟ್ ಬಳಸಿ ತೃಪ್ತಿ ಅಂತ ಆಗಿದೆ. ಇದು ಬೆಡ್ ಎಲ್ಲ ಹಳೇದು. 1 ವರ್ಷ ಇತ್ತು ಸರ್ ಬಜ್ಜಿ, ಆಮೇಲೆ ಇದು ಹಾಕಿರೋದು. ಓ ಸೂಪರ್ ಸರ್. 100% ನಿಮಗೆ ಹೆಲ್ಪ್ ಆಗಿದೆ. ಸರ್, ಬೇರೆ ಫಾರ್ಮರ್ಸ್ಗೆ ನೀವು ಈ ಕಂಪ್ನಿ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? 100% ಬಳಸ್ಬೋದು ಸರ್. ಹಾಂ ಸರ್. ರಿಸಲ್ಟ್ ಇದೆ. ಈಗೆಲ್ಲ ರೈತರು ಕೂಡ ಇದನ್ನು ಬಳಸಿ ರಿಸಲ್ಟ್ ಅಂತೂ 100% ಐತೆ. ಹಾಂ. ಈಗ ಒಂದು ಖರ್ಚು ಏನಾದರೂ ನಿಮಗೆ ವಿಲ್ಟ್ದು ಜಾಸ್ತಿ ಬಂದಿದೆ, ಇನ್ನು ಬೇರೆ ಡೆವಲಪ್ಮೆಂಟ್ಗೆಲ್ಲ ಏನು ಅಂತ ಖರ್ಚು ಬಂದಿಲ್ಲ. ಒಂದ್ಸರಿ ಸ್ವಲ್ಪ ಜಾಸ್ತಿ ಬರ್ತದೆ. ಅದೇ ಒಂದೇ ಸರಿ ನೀವು ತೊಗೊಳೋದ್ರಿಂದ ಇದಾಗುತ್ತೆ. ಬಟ್ ಹಾಕಿರೋ ಬೆಡ್ಡಲ್ಲಿ ನೀವು ಇಂಥ ಬೆಳೆ ತೆಗಿಬೇಕಂದ್ರೂ ಕೂಡ ಯಾವುದೇ ಖರ್ಚು ಮಾಡಿದ್ರು ಕೂಡ ಹಾಗೆ ಆಗುತ್ತೆ. ಬಟ್ ನಮ್ದ್ರಲ್ಲೂ ಕೂಡ ನೀವು ಏನು ಇದಕ್ಕೇನು ಈ ಗೊಬ್ಬರಗಳೇನು ಕೊಟ್ಟಿಲ್ಲ ಸರ್. ವಾಟರ್ ಗೊಬ್ಬರಗಳೇನು ಕೊಟ್ಟಿಲ್ಲ. ಹಾಂ ಸರ್. ಬೇರೆ ಏನು ನಿಮ್ಮ ಪ್ರಾಡಕ್ಟ್ಲೇ ಯೂಸ್ ಮಾಡಿರೋದು. ಓಕೆ. ಗೊಬ್ಬರ ಕೂಡ ಕೊಟ್ಟಿಲ್ಲ ನಾವು. ಕೊಟ್ಟಿಗೆ ಗೊಬ್ಬರನೇ ಕೊಟ್ಟಿಲ್ಲ. ಅಲ್ಲ, ಇದು ಕೊಟ್ಟಿದ್ವಿ, ಬಜ್ಜಿ ಕೊಟ್ಟಿರಲ್ಲ. DAP ಅದು ಇದು ಏನೂ ಹಾಕಿಲ್ಲ. ಇದು ಮೈನ್ ಫೀಡಿಂಗ್ ಆಗೂ ಕೊಟ್ಟಿಲ್ಲ. ಪ್ರಧಾನ ಪೋಷಕಾಂಶಗಳು ಕೂಡ ನೀವು ಕೊಟ್ಟಿಲ್ಲ. ಅಂದರೆ ನಿಮಗೆ ಕಟ್ವೆಜ್ ಅರ್ಬಲ್ ಕಂಪೋಸ್ಟು ಚೆನ್ನಾಗಿ ಕೆಲಸ ಮಾಡಿದೆ. ರಿಸಲ್ಟ್ ಬಂದಿದೆ ಸರ್. ಈಗ ಈ ಒಂದು ವಿಡಿಯೋನ ನಾನು ನೀವು ಹೆಂಗೇನೋ ಒಂದು ಯೂಟ್ಯೂಬ್ ನೋಡ್ಕೊಂಬಂದ್ರು, ಅದೇ ರೀತಿ ಬೇರೆಯವ್ರಿಗೆ ಅನುಕೂಲ ಆಗಲಿ ಅಂತ ನಾನು ಶೇರ್ ಮಾಡ್ಕೊಂಬಂದೆ. ಮಾಡಿ ಸರ್, 100% ಮಾಡಿ, ರೈತರಿಗೆ ಅನುಕೂಲ ಆಗಲಿ. ಓಕೆ ಸರ್. ತಮ್ಮ ಹೆಸರು ಮತ್ತೆ ಹೇಳಿ ಸರ್? ರಾಜು ಸರ್. ರಾಜು. ತುರಂಡಳ್ಳಿ. ಇದು ಕೋಲಾರ ಜಿಲ್ಲೆ ಮತ್ತು ಕೋಲಾರ ತಾಲೂಕು. ಓಕೆ, ಥ್ಯಾಂಕ್ ಯು ಸರ್. ಹ್ಞೂ ಸರ್.